ದಿನಾಂಕ 23/2/2025 ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರಸಿದ್ಧ ಗಾಯಕರು ಹಾಗೂ ಕೆಇಬಿ ಇಂಜಿನಿಯರ್ ಆದಂತಹ ಹಾಗೂ ಸೆಸ್ನ ಸಾಂಸ್ಕೃತಿಕ ಕಲಾವೇದಿಕೆ ಜಿಲ್ಲಾ ಅಧ್ಯಕ್ಷರು ಆದ ಮತ್ತು ಪೋಷಕ ರತ್ನ ಹಾಗೂ ಗಡಿನಾಡ ರತ್ನ ಮತ್ತು ರಾಷ್ಟ್ರ ಮಟ್ಟದ ಬೆಳಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆದ ಶ್ರೀ ವಿ ಮಯೂರ್ ರವರಿಗೆ ಅವರು ಗುಂಡ್ಲುಪೇಟೆ ಹಾಗೂ ಹಲವಾರು ಜಿಲ್ಲೆಗಳಲ್ಲಿ ಅವರ ಅದ್ಭುತ ಕಂಚಿನ ಕಂಠದ ಮೂಲಕ ಹಾಡುಗಾರರಾಗಿ ಗುರುತಿಸಿಕೊಂಡಿದ್ದು, ಇವರ ಕಲಾ ಸೇವೆ ಹಾಗೂ ಸಮಾಜ ಸೇವೆಯನ್ನು ಗುರುತಿಸಿ ಗಾನ ಕೋಗಿಲೆ ಎಂಬ ಬಿರುದನ್ನು ನೀಡಿ ಗೌರವಿಸಲಾಯಿತು. ಈ ಪ್ರಶಸ್ತಿಯನ್ನು ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದ ಆರ್ ಮೋಹನ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಿಯಾಸ್ ಪಾಷಾರವರು ಹಾಗೂ ನಾಯಕ ಜನಾಂಗದ ಗಡಿ ಯಜಮಾನರಾದ ಶ್ರೀ ಮಲ್ಲೇಶ್ವರನವರು ಪ್ರದಾನ ಮಾಡಿದರು. ಹಾಗೆಯೇ ಗುಂಡ್ಲುಪೇಟೆಯ ಜನಪ್ರಿಯ ನೃತ್ಯ ಸಂಯೋಜಕರಾದ ಸದ್ದಾಂ ಅಹಮದ್ ರವರ ನೃತ್ಯ ಶಾಲೆಯಲ್ಲಿ ಕೂಡ ಹಲವಾರು ಮಾತೆಯರು ಶ್ರೀ ವಿ ಮಯೂರ್ ಅವರಿಗೆ ಗೌರವಿಸಿ ಸನ್ಮಾನಿಸಿದರು. ಇದು ನಿಜಕ್ಕೂ ಕೂಡ ನಮ್ಮ ಹೆಮ್ಮೆಯ ವಿಷಯವಾಗಿದೆ ಸ್ನೇಹಿತರೆ. ಯಾಕೆಂದರೆ ಕಲೆ ಕಲಾವಿದ ಯಾರಪ್ಪನ ಮನೆ ಸೊತ್ತಲ್ಲ. ಹಾಗಾಗಿ ವಿ ಮಯೂರ್ ಅವರು ನಿರಂತರವಾಗಿ ಕಲಾ ಸರಸ್ವತಿಯ ಕಲಾ ಆರಾಧಕರಾಗಿ ಗುಂಡ್ಲುಪೇಟೆ ಭಾಗದಲ್ಲಿ ಅವರದೇ ಆದಂತಹ ಒಂದು ಛಾಪನ್ನು ಮೂಡಿಸಿದ್ದಾರೆ. ನಿಜವಾಗಲೂ ಕೂಡ ಅವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಆ ಒಂದು ಕಲಾ ಸರಸ್ವತಿಯ ಒಂದು ಆಶೀರ್ವಾದ, ಪ್ರೇರಣೆ, ಉತ್ಸಾಹ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಒಂದು ಬಡವರಿಗೆ ಮತ್ತು ನೊಂದವರಿಗೆ, ನಿರಾಶ್ರಿತರಿಗೆ ಹಲವಾರು ಒಂದು ಕೈಲಾದಷ್ಟು ಸಹಾಯ ಮಾಡುವುದರ ಮುಖಾಂತರವಾಗಿ ಸಮಾಜ ಸೇವೆಯಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ಇಂತಹ ಅದ್ಭುತವಾದಂತಹ ಗಾಯಕರು ಮತ್ತು ಸಮಾಜ ಸೇವಕರು ನಮ್ಮ ನಡುವೆ ಇರತಕ್ಕಂಥದ್ದು ನಮಗೆ ನಿಜವಾಗ್ಲೂ ಕೂಡ ಹೆಮ್ಮೆಯ ವಿಷಯವಾಗಿದೆ. ನೋಡಿ, ಹಾಡನ್ನು ಹಾಡಬೇಕಾದ್ರೆ ಕೆಲವರು ಸ್ಟೇಜನ್ನು ಹಾಗೆ ಎತ್ತಾರೆ. ಆದರೆ ವಿ ಮಯೂರ್ ಅವರ ಒಂದು ವ್ಯಕ್ತಿತ್ವ ಏನಿದೆ ಅಂತಂದರೆ, ಹಾಡನ್ನು ಹಾಡುವುದಕ್ಕೆ ಹೋಗುವುದಕ್ಕೆ ಮೊದಲು ಆ ಒಂದು ವೇದಿಕೆಗೆ ನಮಸ್ಕಾರವನ್ನು ಮಾಡಿ ಅನಂತರ ಮೆಟ್ಟಿಲನ್ನು ಹತ್ತಾರೆ. ನಿಜವಾಗ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಹೀಗೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ಫಂಕ್ಷನ್ಗೆ ಹೋದಾಗ ಅವರು ಈ ಒಂದು ವೇದಿಕೆಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ವಿ ಮಯೂರ್ ಅವರು ಅವರ ಒಂದು ನಿಜವಾಗ್ಲೂ ಕೂಡ ಮಯೂರ ಅಂತಕ್ಕಾಗೆ ನಿಜವಾಗ್ಲೂ ಅವರು ಮಯೂರನೇ. ಯಾಕೆಂದರೆ ನಾವು ಸಿನಿಮಾದಲ್ಲಿ ನಾವು ಮಯೂರ ವರ್ಮನನ್ನು ನೋಡೋಕ್ಕಾಗಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹೆಸರನ್ನು ಇಟ್ಕೊಂಡು ನೋಡಿ, ಅವರ ಮಕ್ಕಳು ಕೂಡ ಮುತ್ತುರಾಜ ಅಂತ ಹೆಸರಿಟ್ಟಿದ್ದಾರೆ, ಇವರ ಹೆಸರು ಕೂಡ ಮಯೂರ ಅಂತ ಹೆಸರಿಟ್ಟಿದ್ದಾರೆ. ಹಾಗಾಗಿ ಇಂತಹ ಒಂದು ಕಲಾ ಸರಸ್ವತಿಯ ಕಲಾ ಆರಾಧಕರಾದ ಕಲಾ ಪೋಷಕ ಕಲಾ ರತ್ನ ಇಂತಹ ಗಡಿನಾಡ ಒಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎಲ್ಲ ಒಂದು ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಹೆಮ್ಮೆಯ ಪಡತಕ್ಕಂಥ ವಿಚಾರ. ನೋಡಿ, ನಮ್ಮ ಹತ್ರ ಇರ್ತಕ್ಕಂಥ ದುಡ್ಡನ್ನು, ಚಿನ್ನಗಳನ್ನು, ಒಡವೆಗಳನ್ನು ಎಲ್ಲನೂ ಕದಿಬೋದು. ಆದರೆ ನಮ್ಮಲ್ಲಿರ್ತಕ್ಕಂತಹ ಒಂದು ಕಲೆ, ಆ ಒಂದು ಟ್ಯಾಲೆಂಟನ್ನು ಯಾರೂ ಕೂಡ ಕದಿಯೋಕ್ಕಾಗಲ್ಲ. ಅಂತಹ ಒಂದು ಭವ್ಯವಾಗಿರ್ತಕ್ಕಂಥ ಒಂದು ಅವಿನಾಶಿಯಾಗಿರ್ತಕ್ಕಂಥ ಒಂದು ಕಲೆ ಅಂತಂದರೆ ಅದೇ ಹಾಡುಗಾರಿಕೆ ಮತ್ತು ಆ್ಯಕ್ಟಿಂಗು ಮತ್ತು ಇನ್ನೂ ಅನೇಕ ಭರತನಾಟ್ಯ, ಇನ್ನೂ ಅನೇಕ ಒಂದು ಕಲೆಗಳು ಇರ್ತದೆ. ಹಾಗಾಗಿ ಕಲಾ ಸರಸ್ವತಿಯ ಆರಾಧಕರಿಗೆ ಯಾರು ಮುನ್ನುಗ್ತಾರೋ ಅವರೇ ನಂಬರ್ 1 ಅಂತಕ್ಕಂತಹ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಕಲೆನ ಯಾರು ಪ್ರೀತಿಸ್ತಾರೋ ಆ ಕಲೆ ಅವರನ್ನು ಪ್ರೀತಿಸ್ತದೆ. ಹಾಗಾಗಿ ನಾವು ಕಲಾ ಸರಸ್ವತಿಯ ಆರಾಧಕರಾಗಿ ಮುನ್ನುಗ್ತಾ ಇರಬೇಕು. ಎಷ್ಟೇ ಅಡೆತಡೆಗಳು ಬರಲಿ, ಏನೇ ಬರಲಿ, ಯಾರು ಏನೇ ಅನ್ಕಲಿ, ಆದರೆ ನಾವು ಮುನ್ನುಗ್ತಾ ಹೋಯ್ತಾ ಇರಬೇಕು. ನೋಡ್ತಾರೆ, ಇವತ್ತು ನೋಡ್ತಾರೆ, ನಾಳೆ ನೋಡ್ತಾರೆ, ಮತ್ತು ಅದೇ ರಾಗ, ಅದೇ ಶ್ರುತಿ. ಹಾಗಾಗಿ ನಮ್ಮತನವನ್ನು ಯಾವತ್ತೂ ಬಿಟ್ಕೊಡದೆ ನೋಡಿ, ಒಂದು ಕಡೆ ಮೇಲ್ ಬರ್ತಾಯಿದ್ರೆ ಕೆಲವರಿಗೆ ಹೊಟ್ಟೆ ಕಿಚ್ಚು ಬರ್ತದೆ. ಹಾಗಾಗಿ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕಡೆ, ಯಾವುದಕ್ಕೂ ಕೂಡ ಜಗ್ಗದೆ, ಯಾವುದಕ್ಕೂ ಕೂಡ ಬಗ್ಗದೆ ತಮ್ಮ ಮುನ್ನುಗ್ತಾ ಕಲೆಯ ಒಂದು ಶಿಖರವನ್ನು ಮುಟ್ತಿರ್ತಕ್ಕಂಥ ನಮ್ಮ ವಿ ಮಯೂರ್ ಸರ್ ಅವರಿಗೆ ಶುಭವಾಗಲಿ. ಆ ತಾಯಿ ರಾಜರಾಜೇಶ್ವರಿ, ಆ ತಾಯಿ ಭುವನೇಶ್ವರಿ ಇವರಿಗೆ ಹೇರಳವಾಗಿ ಇವರ ಒಂದು ಕುಟುಂಬವನ್ನು ಇವರ ಒಂದು ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಇವರು ಸಕಲ ಸಂಪತ್ತು, ಐಶ್ವರ್ಯ ಎಲ್ಲವನ್ನು ಕೂಡ ಆ ತಾಯಿ ಭುವನೇಶ್ವರಿ ಕರುಣಿಸಲಿ. ಮತ್ತು ಇನ್ನೂ ಕೂಡ ಅನೇಕ ಒಂದು ಕಷ್ಟದಲ್ಲಿರೋರಿಗೆ, ನೊಂದವರಿಗೆ, ನಿರಾಶ್ರಿತರಿಗೆ ಸಹಾಯ ಮಾಡುವಂತಾಗಲಿ ಅಂತಕ್ಕಂತಹ ಮಾತನ್ನ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಧನ್ಯವಾದಗಳು.